ಬಂಟ್ವಾಳ ಪುರಸಭಾ ಕಾರ್ಯಾಲಯ 2025 ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ವೇತನ ಪಾವತಿಯಾಗದ ಬಗ್ಗೆ ಕನಿಷ್ಠ ವೇತನ ಮತ್ತು ಹೊರಗುತ್ತಿಗೆ ನೌಕರರು ಪುರಸಭಾ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆದಿದೆ. ವೇತನ ಸಿಗದೆ ಪ್ರತಿಭಟನೆಗೆ ಕುಳಿತ ನೌಕರರ ಪರವಾಗಿ ಪುರಸಭೆಯ ಮಾಜಿ ಅಧ್ಯಕ್ಷ ರಾಮಕೃಷ್ಣ ಆಳ್ವ, ಮಹಮ್ಮದ್ ಶರೀಫ್, ಸದಸ್ಯರಾದ ಗಂಗಾಧರ ಪೂಜಾರಿ, ಹರಿಪ್ರಸಾದ್, ವಿದ್ಯಾವತಿ, ಪ್ರಮೋದ್ ಕುಮಾರ್, ಮೀನಾಕ್ಷಿ ಗೌಡ, ಶಶಿಕಲಾ ದೇವಕಿ, ರೇಖಾ ಪೈ ಅವರುಗಳು ಬಂದು ಮುಖ್ಯಾಧಿಕಾರಿಗಳ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಈ ವೇಳೆ ಮುಖ್ಯಾಧಿಕಾರಿಯವರು ಇವರ ಜೊತೆ ಮಾತನಾಡಿ, ಜವಾಬ್ದಾರಿ ಸ್ಥಾನದಲ್ಲಿದ್ದ ನೀವು ಕೌನ್ಸಿಲಿಂಗ್ ಸಭೆಯಲ್ಲಿ ಯಾಕೆ ಪ್ರಶ್ನೆ ಮಾಡಿಲ್ಲ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಆದರೆ ಅಧಿಕಾರಿಗಳು ಮಾಡಿರುವ ತಪ್ಪಿಗೆ ಕೌನ್ಸಿಲ್ ಅನ್ನ ಯಾಕೆ ಹೊಣೆ ಮಾಡುತ್ತೀರಿ ಎಂದು ಮಾಜಿ ಸದಸ್ಯರುಗಳು ಪ್ರಶ್ನಿಸಿದಾಗ, ಹೌದು, ಆ ಸಮಯದಲ್ಲಿದ್ದ ಮುಖ್ಯಾಧಿಕಾರಿಗಳ ಹಾಗೂ ನಮ್ಮ ಸಿಬ್ಬಂದಿಗಳ ತಪ್ಪು ಆಗಿದೆ ಎಂದು ತಪ್ಪೊಪ್ಪಿಕೊಂಡ ಮುಖ್ಯಾಧಿಕಾರಿ ಅವರು ಕೊನೆಯಲ್ಲಿ ನೌಕರರ ವೇತನ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿ, ಜಿಲ್ಲಾಧಿಕಾರಿಯವರಿಗೆ ಪ್ರಸ್ತಾವನೆ ಕಳುಹಿಸಿ ಬಳಿಕ ಅವರಿಂದ ಅನುಮೋದನೆ ಪಡೆದುಕೊಂಡು ವೇತನ ಬಾಕಿ ಇರುವವರಿಗೆ ನೀಡುವ ವ್ಯವಸ್ಥೆ ಮಾಡುವುದಾಗಿ ಬಂಟ್ವಾಳ ಪುರಸಭೆಯ ಮುಖ್ಯಾಧಿಕಾರಿ ತೀರ್ಥ ಪ್ರಸಾದ್ ಕೆಬಿ ತಿಳಿಸಿದ್ದಾರೆ. ಕಂಪ್ಲೀಟ್ ಮಾಡೋಣ, ಕ್ಲಿಯರ್ ಮಾಡೋಣ. ನಿಮ್ಮ ಅಧಿಕಾರಿ ನಿಮ್ಮ ಯೂಸಿಗೆ ನೀವು ಇದನ್ನು ಮಾಡಿ ಅದಾಗಿದೆ ಇದಾಗಿದೆ ಅದಕ್ಕೆ ಸರ್ ನಾನು ಪೂರ್ತಿ ಸಂಬಳಕ್ಕೆ ನಾವು ಕೇಳೋದು ಸಂಬಳ ಮಾತ್ರ. ಯಾರು ನೇರ ತಗೊಳ್ತಿದ್ದಾರಲ್ಲ ಫಸ್ಟ್ ಡಿಸ್ಕಷನ್ ಆಯಿತು. ಅದರಲ್ಲಿ ಇಬ್ಬರಿಗೆ ಕಂಪ್ಯೂಟರ್ ಆಪರೇಟರ್ ಅಂತ ಯಾರು ಕಂಪ್ಯೂಟರ್ ಕೆಲಸ ಮಾಡಕ್ಕೆ ಬರುತ್ತೋ, ಯಾರು ನೇರ ಯಾರು ಇದ್ದಾರೆ, ನೀನಿದ್ದಲ್ಲಮ್ಮ ಕಂಪ್ಯೂಟರ್ ಕೋರ್ಸ್ ಇದೆಯಾ, ಸರ್ಟಿಫಿಕೇಟ್ ಇದ್ದರೆ ಇಬ್ಬರು ಕೊಡೋಕ್ಕೆ ಅವಕಾಶ ಇದೆ. ನೀವಿಬ್ಬರಿಗೂ ಕಂಪ್ಯೂಟರ್ ಆಪರೇಟರ್ ಕೊಡೋರು ಇನ್ನೊಂದು ಗೊತ್ತಿಲ್ಲ. 2000 ಎಷ್ಟನೇ ಇತ್ತು ನಮ್ಮ ಇವಾಗ ಫಸ್ಟ್ ಯಾರು ಅವ್ರಿಗಿಂತ ಸೀನಿಯರಾ, ನಿಮ್ಮಿಬ್ಬರಿಗೆ ಕಂಪ್ಯೂಟರ್ ಆಪರೇಟರ್ದೇ ಅನೌನ್ಸ್ ಆಯಿತು. ಇವತ್ತು ವರ್ಕ್ ಆರ್ಡರ್ ಕೊಡ್ತಾ ಇದ್ದೀನಿ. ಇನ್ನೊಬ್ಬರು ಅಕೌಂಟೆಂಟ್ ಅವ್ರಿಗೆ ಅರ್ಷಿತ. ಓಕೆ, ಇನ್ನು ಉಳಿದವ್ರಿಗೆ ಒಟ್ಟು 33 ಜನಕ್ಕೆ ವಾಲ್ಮೆನ್ ಹುದ್ದೆಗೆ ಇಲ್ಲಿ ಯಾರನ್ನೂ ಸಿಗುತ್ತಾ ಇಲ್ಲ, ಎಲ್ಲರಿಗೂ ಸಿಗುತ್ತೆ. ಈಗ ಹಳೆ ಸಂಬಳದ್ದೇನಿದೆ ನಾಳೆ ಇವತ್ತು ಪ್ರಸ್ತಾವನೆ ಇವತ್ತು ಅಲ್ದಿದ್ರೆ ಬೆಳಗ್ಗೆ ಏನಾದರೂ ಸಬ್ಮಿಟ್ ಮಾಡಿ ಬರ್ತೀನಿ. ಅದು ನಾನೇ ಫಾಲೋ ಅಪ್ ಮಾಡಿ ನಿಮ್ಗೆ ಆದಷ್ಟು 1 ವೀಕ್ ಒಳಗೆ ಅಪ್ರೂವಲ್ ಮಾಡಿಸೋ ಜವಾಬ್ದಾರಿ ನಾನು ತಗೊಳ್ತೀನಿ.